ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಲ್ಹಾಪುರ ಜಿಲ್ಲೆಯಲ್ಲೂ ಮಳೆ ಅಬ್ಬರ. ಇನ್ನು ಪಂಚಗಂಗಾ ನದಿಯ ನೀರಿನ ಮಟ್ಟ ಹೆಚ್ಚಳ ಆಗಿದ್ರಿಂದ ರಾಧಾನಗರಿ ಡ್ಯಾಂನಲ್ಲಿ ಹೆಚ್ಚಿದ ನೀರಿನ ಸಂಗ್ರಹ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಕೊಲ್ಹಾಪುರದ 12 ತಾಲೂಕುಗಳು ಕೂಡ ಮುಳುಗಡೆಗೊಂಡಿದೆ. ಮಳೆಯಿಂದಾಗಿ ಹಲವು ಮನೆಗಳಿಗೂ ಕೂಡ ಹಾನಿ ಉಂಟಾಗಿದೆ. ಇನ್ನು ಒಂದ್ ಕಡೆ ಕೊಲ್ಹಾಪುರದಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೊಲ್ಹಾಪುರ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಆಗಿರುವಂಥದ್ದು. ಮಳೆ ಅಬ್ಬರ ಜೋರಾಗಿದೆ. ಪಂಚಗಂಗಾ ನದಿಯ ನೀರಿನ ಮಟ್ಟವೂ ಕೂಡ ಹೆಚ್ಚಳ ಆಗಿರುವಂಥದ್ದು. ರಾಧಾನಗರಿ ಡ್ಯಾಂನಲ್ಲಿ ಹೆಚ್ಚಿದ ನೀರಿನ ಸಂಗ್ರಹ. ಇನ್ನು ಕೊಲ್ಹಾಪುರದ 12 ತಾಲೂಕುಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಈ ಮಹಾರಾಷ್ಟ್ರದ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುವುದರಿಂದ ಇನ್ನು ಹಲವು ಭಾಗಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ 12 ತಾಲೂಕುಗಳು ಮುಳುಗಡೆಗೊಂಡಿದೆ ಅನ್ನೋದು ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ. ರಾಧಾನಗರಿ ಡ್ಯಾಂನಲ್ಲಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿದೆ. ಕೊಲ್ಹಾಪುರದ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಜಾಸ್ತಿ ಆಗಿದೆ. ಇನ್ನು ಈ ಮಹಾರಾಷ್ಟ್ರದ ಭಾಗದಲ್ಲಿ, ಮುಂಬೈ ಭಾಗದಲ್ಲಿ ಸಿಕ್ಕಾಪಟ್ಟೆ ಈ ಬಾರಿ ಮಳೆ ಆಗ್ತಾ ಇದೆ. ಒಂದು ಕಡೆ ಕೊಲ್ಹಾಪುರದಲ್ಲಿ 12 ತಾಲೂಕುಗಳು ಮುಳುಗಡೆ ಆಗಿರೋದ್ರಿಂದ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮುಂಬೈ ಕಡೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಮುಂಬೈ, ಪುಣೆ, ಥಾಣೆ, ಕೊಲ್ಹಾಪುರ ಈ ಎಲ್ಲ ಭಾಗಗಳಲ್ಲಿ ಈಗ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಘೋಷಣೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಮುಂಬೈನ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ IT ಯಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ವರ್ಕ್ ಫ್ರಮ್ ಹೋಮ್ ಕೂಡ ಕೊಡಲಾಗಿದೆ. ಈ ಬಾರಿ ಸಿಕ್ಕಾಪಟ್ಟೆ ಪುಣೆ ಹಾಗೆ ಥಾಣೆ, ಕೊಲ್ಹಾಪುರ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.